ಎಲ್ರಿಗೂ ನಮಸ್ಕಾರ. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಶುರುನಲ್ಲಿ ಈಶ್ವರಿ ಮತ್ತು ಸಾವಿತ್ರಿ ಇಬ್ಬರು ಸಹ ಕಿತ್ತಾಡ್ಕೊತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಚಂಪಾ ಕಾಲೇಜ್ಗೆ ಹೋಗೋ ವಿಷಯಕ್ಕೆ ಮಧ್ಯ ಸಾವಿತ್ರಿ ಈಶ್ವರಿ ಮಗನ ಮದುವೆನ ತೆಗೆದುಬಿಡ್ತಾಳೆ. ಅದಕ್ಕೆ ಇಬ್ಬರು ಸಹ ಕಿತ್ತಾಡ್ತಿದ್ದಾರೆ. ಇವರಿಬ್ಬರನ್ನು ಸೈಲೆಂಟ್ ಮಾಡಿ ಶಿವರಾಮೇಗೌಡ ಮಾತಾಡ್ತಾರೆ. ಚಂಪಾ, ನಿನ್ನ ಜವಾಬ್ದಾರಿ ನಾನು ತಗೊಂಡಿರೋದ್ರಿಂದ ನಿನ್ನ ಓದಿಸೋ ಜವಾಬ್ದಾರಿ ನಂದು. ವಿದ್ಯಾ ಹೇಳ್ದಾಗೆ ನೀನು ಫಸ್ಟು ಸೆಕೆಂಡ್ PUC ಕಟ್ಟಿ ಪಾಸ್ ಮಾಡ್ಕೊ. ಅದಾದಮೇಲೆ ನಾನು ಒಳ್ಳೆ ಕಾಲೇಜನ್ನ ನೋಡಿ ಲಾಸ್ ಕಾಲೇಜ್ಗೆ ನಾನೇ ನಿನ್ನ ಅಡ್ಮಿಷನ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಚಂಪನು ಸಹ ಶಿವರಾಮೇಗೌಡಂಗೆ ಮತ್ತು ಗೋವಿಂದಂಗೆ ಕಾಲು ಬಿದ್ದು ನಮಸ್ಕಾರ ಮಾಡ್ತಾರೆ, ಥ್ಯಾಂಕ್ಸ್ ಹೇಳ್ತಾರೆ. ಇನ್ನು ವಿದ್ಯಾನು, ಥ್ಯಾಂಕ್ ಯು ಮಾವ, ನೀವು ಅಟ್ಟಿ ಸೊಸೆನ ನಾವುಗಳಾಗಿದ್ದಕ್ಕೂ ಸಾರ್ಥಕ ಆಯಿತು, ನಮ್ಗಳಿಗೆ ಒಳ್ಳೇದು ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೈ ಮುಗಿತಾಳೆ. ಇನ್ನು ಸಾವಿತ್ರಿ ಮತ್ತು ಈಶ್ವರಿ ಅವಳಿಗೆ ಚಂಪನಿಗೆ ತಬ್ಕೊಂಡು ಮುದ್ದಾಡಿಕೊಂಡು ನೀನು ಚೆನ್ನಾಗಿ ಓದಿ ಲಾಯರ್ ಆಗಬೇಕು ಅಂತ ಹೇಳಿ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ. ಇದನ್ನು ನೋಡಿದ್ದು ವಿದ್ಯಾ ಮತ್ತು ಚಂಪಾ ಇಬ್ಬರು ಮುಖ ನೋಡ್ಕೊತಾ ಇದ್ದಾರೆ. ಯಾಕೆ ಈ ಥರ ತಿಕ್ಲಿ ಥರ ಆಡ್ತವ್ರೆ ಇವರು ಅಂತ ಹೇಳಿ. ಇನ್ನು ಈಶ್ವರಿ ವಿದ್ಯೆನೇ ಗುರಾಯಿಸ್ಕೊಂಡು ನೋಡ್ತಿದ್ದಾಳೆ. ಆವಾಗ ಸಾವಿತ್ರಿ, ಅತ್ತೆ ಅದಕ್ಕೆ ಹೋಗ್ಲಿ ಬಿಡಿ ಅದಕ್ಕೆ ಅಂತ ಹೇಳ್ತಾಳೆ. ಇನ್ನು ಇವರಿಬ್ಬರು ಚಂಪಾ ಮತ್ತು ವಿದ್ಯಾ ಇವರಿಬ್ಬರು ಮನೆಗೆ ವಾಪಸ್ ಹೋಗ್ತಾರೆ. ಇನ್ನು ಭದ್ರಾ, ಸುಭಾಷ ಮತ್ತು ಕ್ವಾಟ್ಲೆ 3 ಜನ ಪಾರ್ಟಿ ಮಾಡ್ತಾ ಇದ್ದಾರೆ. ಇನ್ನು ಎಣ್ಣೆ ಪಾರ್ಟಿ ಸ್ಟಾರ್ಟ್ ಆಯಿತು. ಸುಭಾಷ ಗ್ರೇಟ್ ಕಂಡುಬಿಡೋಣ ನೀನು ಅಂತ ಹೇಳಿ ಭದ್ರನಿಗೆ ಹೊಗಳುತ್ತಿದ್ದಾನೆ. ಅದಕ್ಕೆ ಭದ್ರಾ ಮತ್ತು ಕ್ವಾಟ್ಲೆ, ನೀವಿಬ್ಬರು ಗ್ರೇಟೇ ಬಿಡಿ, ನೀವು ಅಂತ ದುಂಬಿ ಜೊತೆ ಎಲ್ಲ ಹೋರಾಡಿ ಪಣಕ್ಕಿಟ್ಟು ಔಷಧಿ ತೊಗೊಂಡು ಬಂದಿದ್ದೀರಲ್ಲ ಅಂತ ಹೇಳಿ ಕ್ವಾಟ್ಲೆನೂ ಹೇಳ್ತಾನೆ. ಅದಕ್ಕೆ ಭದ್ರಾ, ನಾನು ಅದ್ರ ಜೊತೆ ಹೋರಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಆ ರಾಕ್ಷಸ ದುಂಬಿ ಜೊತೆ, ನೀನು ಅದು ಹೆಂಗ್ಲ ಈಸಿಯಾಗಿ ತಗೊಬಂದ್ಬಿಟ್ಟೆ ಅಂತ ಹೇಳಿ ಕೇಳ್ತಾರೆ ಭದ್ರಾಗೌಡ ಸುಭಾಷನಿಗೆ. ಇನ್ನು ಸುಭಾಷ ಬಿಲ್ಡಪ್ ತೊಗೊಳ್ತಾ ಇದ್ದಾನೆ, ನನಗೆ ಪೌರುಷ ಜಾಸ್ತಿ ಇದೆ, ಇನ್ನು ಹುಳ ಯಾವ ಲೆಕ್ಕ ಅಂತ ಹೇಳಿ ಬಿಲ್ಡಪ್ ತೊಗೊತಾ ಇದ್ದಾನೆ. ಇನ್ನು ದೊಡ್ಡಪ್ಪ, ಊರವರೆಲ್ಲ ನರಳ್ತಿರೋದು ನಾನು ಕಣ್ಣಾರೆ ನೋಡೋಕ್ಕಾಗಲಿಲ್ಲ, ಮನೆಯವರೆಲ್ಲ ನರಳ್ತಿರೋದು, ಅದಕ್ಕೆ ಆಗಿದ್ದಾಗಲಿ ಅಂತ ಹೇಳಿ ಕಾಡಿಗೆ ಹೋಗ್ಬಿಟ್ಟು ಆ ಹುಳುಗಳನ್ನೆಲ್ಲ ಹೊಸ್ಕ ಹಾಕಿ ಮರ ಹತ್ಬಿಟ್ಟು ಕಿತ್ಕೊಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಆವಾಗ ಭದ್ರನಿಗೆ ಡೌಟ್ ಆಯಿತು, ಮರ ಹತ್ಬಿಟ್ಟು ಕಿತ್ಕೊಬಂದ ಇವನು ಅಂತ ಹೇಳಿ. ಇದೇನಿದು ಇವ್ನು ಹಿಂಗೆ ಹೇಳ್ತಾವನಲ್ಲ, ಆ ಹುಳ ಇದ್ದಿದ್ದು ಗೂಡಲ್ಲಿ, ಮದ್ದು ಸಹ ಅಲ್ಲೇ ಇತ್ತು, ಇವನೇನಿದು ಗಿಡದಲ್ಲಿ ಕಿತ್ಕೊಬಂದೆ ಅಂತ ಅವನೆಲ್ಲ ಇಷ್ಟು ಈಸಿಯಾಗಿ ಅಂತ ಹೇಳಿ ಭದ್ರನಿಗೆ ಡೌಟ್ ಬರುತ್ತೆ. ಇನ್ನು ಭದ್ರ ಇಲ್ಲೊಂದು ಟ್ವಿಸ್ಟ್ ಕೊಟ್ಟ, ಅದು ಸರಿ, ಅದರಲ್ಲಿ ತಾವರೆ ಎಲ್ಲ ಬಳ್ಳಿ ಎಲ್ಲ ಸುತ್ಕೊಬಿಟ್ಟಿತ್ತು, ಅದು ಹೆಂಗ್ಲ ಕಿತ್ಕೊಬಂದೆ ಅಂತ ಹೇಳಿ ಭದ್ರ ಸುಮ್ಮನೆ ಟ್ವಿಸ್ಟ್ ಕೊಡ್ತಾ ಇದ್ದಾನೆ. ಏನು ಹೇಳ್ತಾನೆ ನೋಡೋಣ ಅಂತ ಹೇಳಿ ಇದನ್ನೇ ಅವನು ಸುಭಾಷ ಆಪರ್ಚುನಿಟಿ ಅಂತ ಹೇಳಿ ತಗೊಂಡು ಅವನೇ ಎಲ್ಲ ಬಾಯಿ ಬಿಡ್ತಾವನಲ್ವ, ಅದಕ್ಕೊಂಚೂರು ಉಪ್ಪು ಖಾರ ಹಾಕಿ ಮಸಾಲೆ ಹಾಕ್ಬಿಟ್ಟು ಹೇಳ್ಬಿಡೋಣ ಅಂತ ಹೇಳಿ ಸುಭಾಷ ಹೇಳ್ತಾನೆ. ಅದೆಲ್ಲ ಅಂಬೆಲ್ಲ ತೆಗೆದು ನಿಧಾನಕ್ಕೆ ಕಿತ್ಕೊಂಡು ಬಂದೆ ನಾನು ಅಂತ ಹೇಳ್ತಾನೆ. ಅದಕ್ಕೆ ಇವಾಗ ಭದ್ರಂಗೆ ಫುಲ್ ಡೌಟ್ ಆಯಿತು, ಏನೋ ನಡೆದಿದೆ, ಇವನು ಭಾರಿ ಭಯಂಕರ ಇದ್ದಾನೆ, ಸುಳ್ಳು ಹೇಳ್ತಿದ್ದಾನೆ ಅಂತ ಭದ್ರನಿಗೆ ಗೊತ್ತಾಗೋಯ್ತು. ಅದಕ್ಕೇ ಆ ಸಾಧು ಹೇಳ್ದಂಗೆ ಉಳಿದಿಂದ ತಪ್ಪಿಸ್ಕೊಳ್ಳೋಕ್ಕೆ ಸೊಪ್ಪು ಸತೆ ಎಲ್ಲ ಮೈಗೆ ಸುತ್ಕೊಬಿಟ್ಟು ನಾನು ಆ ಕಡೆ ಹೋಗ್ಬಿಟ್ಟೆ, ನೀನು ಹೆಂಗಿಲ್ಲ ಮಾಡಿದೆ ಅಂತ ಹೇಳಿದಕ್ಕೆ ಸುಭಾಷ, ಸೇಮ್ ಟು ಸೇಮ್ ನಾನು ಹಂಗೆ ಮಾಡಿದೆ, ಸೊಪ್ಪು ಸದೆ ಎಲ್ಲ ಮೈಗೆ ಸುತ್ಕೊಬಿಟ್ಟೆ ನಾನು ಅಂತ ಹೇಳ್ತಾನೆ. ನಾನು ಮುಂಚೆನೇ ಪ್ರಳಯ ಅಂತಕ ಹುಳುಗಳನ್ನ ನನ್ನ ಹತ್ರ ಬಿಡ್ತಾ ಇದ್ವಾ ಹೇಳು, ಅದನ್ನೆಲ್ಲ ಸೊಪ್ಪು ಸದೇನೆಲ್ಲ ಮೈಗೆ ಸುತ್ಕೊಬಿಟ್ಟು ಹುಳುಗಳನ್ನ ಯಾಮಾರಿಸ್ಬಿಟ್ಟು ಆ ಬೀಜನ ಕಿತ್ಕೊಂಡು ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಭದ್ರನಿಗೆ ಪಕ್ಕಾ ಡೌಟ್ ಆಯಿತು, ಇವನ್ದೇನೋ ಕಿತಾಪತಿ ಮಾಡಿದ್ದಾನೆ, ಇವನು ಖಂಡಿತವಾಗ್ಲೂ ತಂದಿಲ್ಲ ಅಂತ ಹೇಳಿ. ಹೀಗೆ ಭದ್ರ ಅವನು ಬಾಯಿ ಬಿಡಿಸ್ಬೇಕು ಅಂತ ಹೇಳಿ ಒಂದೊಂದೇ ಸುಳ್ಳನ್ನ ಬಾಯಿಂದ ಹೇಳ್ತಾ ಇದ್ದಾನೆ. ಇವನೊಂದು ಕತೆ ಕಟ್ತಾನೆ ಭದ್ರ, ಅವನು ಅದಕ್ಕೆ ಉಪ್ಪು ಖಾರ ಹಾಕಿ ಇನ್ನೊಂದು ಥರ ಹೇಳ್ತಾ ಇದ್ದಾನೆ. ಒಟ್ಟಿನಲ್ಲಿ ಭದ್ರನಿಗೆ ಗೊತ್ತಾಯಿತು, ಇವನಂತೂ ಕಷ್ಟಪಟ್ಟು ತೊಗೊಂಡು ಬಂದಿಲ್ಲ, ಯಾಮಾರಿಸ್ಬಿಟ್ಟೆ ತಗೊಬಂದಿದ್ದಾನೆ ಅಂತ ಕನ್ಫರ್ಮ್ ಆಗೋಯ್ತು. ಇನ್ನು ಭದ್ರಂಗೆ ಗೊತ್ತಾಯಿತು, ಇವ್ನು ಹೇಳ್ತಾ ಇದ್ದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ, ಇನ್ನು ಔಷಧಿ ತಂದವ್ರು ಯಾರು, ಇವ್ನಿಗೆ ಔಷಧಿ ಹೆಂಗೆ ಸಿಕ್ತು ಅಂತ ಹೇಳಿ ಭದ್ರನಿಗೆ ಈಗ ಡೌಟ್ ಬರ್ತಾ ಇದೆ. ಇನ್ನು ನಾನು ಶೂರ ಅಂತ ಗೊತ್ತಾಯಿತು ಅಲ್ವಾ ಅಂತ ಹೇಳಿ ಸುಭಾಷ, ನಂಗೆ ನಿದ್ದೆ ಬರ್ತಾಯಿದೆ, ಹೋಗಿ ಮಲ್ಕೊತೀನಿ ಅಂತ ಹೇಳಿ ಹೋಗ್ತಾನೆ. ಇನ್ನು ಭದ್ರ, ಹೋಗು ನೀನು ಎಂಥ ಶೂರ ಅಂತ ಆದಷ್ಟು ಬೇಗ ನಾನು ಗೊತ್ತಾಗೋ ಥರ ಮಾಡ್ತೀನಿ ಅಂತ ಹೇಳಿ ಮನಸ್ಸಲ್ಲೇ ಅನ್ಕೊತಾನೆ. ಇನ್ನು ಬೆಳಗ್ಗೆ ವಿದ್ಯಾ ಪೂಜೆ ಮಾಡ್ತಾ ಇದ್ದಾಳೆ. ಇನ್ನು ಭದ್ರ ಅವಳನ್ನ ನೋಡ್ತಾ ನಿಂತಿದ್ದಾನೆ. ಇನ್ನು ವಿದ್ಯಾ, ತಿಂಡಿ ಎಲ್ಲ ಮಾಡಿದ್ದೀನಿ ಚಂಪಾ, ತಿನ್ಕೊಬಿಡು, ನಾನು ಹೋಗ್ತೀನಿ, ಕಾಲೇಜ್ಗೆ ಲೇಟ್ ಆಯಿತು ಅಂತ ಹೇಳಿ ಹೊರಡ್ತಿದ್ದಾಳೆ. ಅಷ್ಟರಲ್ಲಿ ಭದ್ರನು ಬಂದು ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾನೆ. ಆವಾಗ ವಿದ್ಯಾ, ಇಲ್ಲ ನನಗೆ ತುಂಬ ಲೇಟ್ ಆಗಿದೆ, ಸಂಜೆ ಬಂದು ಮಾತಾಡೋಣ ಅಂತ ಹೇಳಿದ್ರು ಸಹ ನನಗೆ ತುಂಬ ಇದು ಮುಖ್ಯವಾದ ವಿಷಯ, ನಿನ್ನ ಹತ್ರ ಮಾತಾಡಲೇಬೇಕು ಅಂತ ಹೇಳ್ತಾನೆ. ಅದಕ್ಕೇ ವಿದ್ಯಾ, ನನಗೆ ಲೇಟ್ ಆಯಿತು ಅಂತ ಹೇಳಿ ಹೊರಡ್ತಾ ಇದ್ದಾಳೆ.
ಇನ್ನು ಸರಿ ಆಯಿತು ಹೇಳಿ ಅಂತ ಹೇಳಿ ಕೇಳ್ತಾಳೆ. ಭದ್ರ ಕೇಳ್ತಾನೆ, ಅವತ್ತು ಆನೆನ ದಿಕ್ ತಪ್ಪಿಸೋಕ್ಕೋಸ್ಕರ ನಿನ್ನನ್ನು ಮುಂದೆ ಕಳಿಸ್ದೆ, ಆದರೂ ನಾನೆಲ್ಲ ಹುಡುಕ್ತೆ, ನೀನೆಲ್ಲೂ ಸಿಗಲಿಲ್ಲ. ನೀನು ಅಷ್ಟು ದೂರ ಬಂದು ನೀನು ಸುಮ್ಮನೆ ಹೋಗಿರಲ್ಲ ಅಂತ ನನಗೆ ಗೊತ್ತು, ನೀನು ಔಷಧಿ ತೊಗೊಂಡೇ ಇರ್ತೀಯ ಅಂತ ಗೊತ್ತು, ಏನಾಯಿತು ಅಂತ ಹೇಳಿ ಇವಾಗ ಹೇಳು ಅಂತ ಹೇಳಿ ಹೇಳ್ತಾನೆ ಭದ್ರ. ಇನ್ನು ವಿದ್ಯಾ ಯೋಚನೆ ಮಾಡ್ತಾಳೆ, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಹೇಳದೇ ಇರೋದೇ ಒಳ್ಳೇದು ಅನಿಸುತ್ತೆ ಅಂತ ಹೇಳಿ ಹೇಳ್ತಾಳೆ. ಅವಾಗ ಭದ್ರ ಹೇಳಿದ್ರೇ ಸಮಸ್ಯೆಗಳು ತೀರೋದು ಅಂತ ಹೇಳಿ ಕೇಳ್ತಾನೆ. ಆಯಿತು, ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ಹೇಳಿ ವಿದ್ಯಾ ಕೇಳಿದಕ್ಕೆ ಭದ್ರ, ನೀನು ಅವತ್ತು ಕಾಡಿಂದ ಔಷಧಿ ತಂದೇ ಇರ್ತೀಯ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅಂತ ಹೇಳಿ ಹೇಳಿದಕ್ಕೆ ವಿದ್ಯಾ ಅದಕ್ಕೆ ವಿದ್ಯಾ ಅದು ಹೆಂಗೆ ಅಷ್ಟು ಕಡಾಖಂಡಿತವಾಗಿ ಹೇಳ್ತೀರಾ, ನಾನು ತೊಗೊಂಡು ಬಂದಿದ್ದೀನಿ ಅಂತ. ಅವಾಗ ಭದ್ರ ಹೇಳ್ತಾನೆ, ನೀನೇನು ಅಂತ ನನಗೆ ಬಹು ಸಂದ ಗೊತ್ತು ಅಂತ ಹೇಳಿ, ನಿನ್ನ ಬಗ್ಗೆ ಗೊತ್ತಿರೋರು ನೀನು ಖಾಲಿ ಕೈಲಿ ಬಂದಿರಲ್ಲ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳಿ ಭದ್ರ ಹೇಳ್ತಾನೆ. ಅಲ್ಲ, ಅವತ್ತು ನಾನು ಆಸ್ಪತ್ರೆಯಲ್ಲಿ ಸತ್ಯ ಹೇಳಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ನೀವು ಯಾಕೆ ನನ್ನ ತಡೆದ್ರಿ ಅಂತ ಹೇಳಿ ವಿದ್ಯಾ ಪ್ರಶ್ನೆ ಮಾಡ್ತಿದ್ದಾಳೆ. ಇನ್ನು ವಿದ್ಯಾ ಎಲ್ಲ ಹೇಳ್ತಿದ್ದಾಳೆ, ಆನೆನ ದಿಡ್ ತಪ್ಸೋಕ್ಕೋಸ್ಕರ ನೀವು ಆ ಕಡೆ ಹೋಗು ಅಂತ ಹೇಳಿದ್ರಿ, ನಾನು ದಾರಿ ತಪ್ಪಿ ಬಂದ್ಬಿಟ್ಟೆ. ಆವಾಗ ಮಾವಯ್ಯನ ಪರಿಸ್ಥಿತಿ ನೋಡಿ ನನಗೆ ನೆನೆಸ್ಕೊಂಡು ಇರೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಅಲ್ಲೊಂದು ಕಡೆ ಈ ಥರ ಗೂಡಿತ್ತು, ಅಲ್ಲಿ ನಾನು ಏನೇನು ಮಾಡಿದೆ ಅಂತ ಎಲ್ಲ ವಿವರವಾಗಿ ವಿದ್ಯಾ ಭದ್ರನ ಹತ್ರ ಎಲ್ಲ ಹೇಳ್ತಿದ್ದಾಳೆ. ಇನ್ನು ನಾನು ಕಾಡಿಂದ ಹೊರಗಡೆ ಬಂದೆ, ನೀವೆಲ್ಲೂ ಕಾಣಿಸ್ಲಿಲ್ಲ, ನನಗೆ ಎರಡೇ ಮನಸ್ಸಲ್ಲಿ ಇದ್ದಿದ್ದು, ಒಂದು ಮಾವಯ್ಯ ಮತ್ತು ಊರವ್ರನ್ನ ಕಾಪಾಡೋದು, ಇನ್ನೊಂದು ನೀವು ಕಾಡು ಒಳಗಡೆ ಇರೋರಿಗೆ ನಿಮಗೆ ವಿಷಯನ ತಿಳಿಸೋದು. ನಾನು ಜೋರಾಗಿ ಕೂಕೊಂಡು ಕಾಡಿಂದ ಹೊರಗಡೆ ಬಂದೆ, ಆಮೇಲೆ ಯಾರೋ ನನಗೆ ಹಿಂದೆಯಿಂದ ತಲೆಗೆ ಹೊಡೆದ್ರು, ನಾನು ಜ್ಞಾನ ತಪ್ಪಿ ಬಿದ್ದೆ ಅಂತ ವಿವರವಾಗಿ ವಿದ್ಯಾ ಎಲ್ಲ ವಿಷಯನೂ ಹೇಳ್ತಿದ್ದಾಳೆ ಭದ್ರನ ಹತ್ರ. ಇನ್ನು ಸುಭಾಷನ ಬೆಳಗ್ಗೆ ಎದ್ದು ಬರ್ತಾನೆ. ಅಲ್ಲ, ನೆನ್ನೆ ತಾನೇ ಸ್ವೀಟಿಗೆ ಕುಡಿಯಲ್ಲ ಅಂತ ಹೇಳಿದ್ದೆ, ಇದು ಏನಪ್ಪ ಕಂಠ ಪೂರ್ತಿ ಕುಡಿದ್ಬಿಟ್ಟಿದ್ನಲ್ಲ, ಇಲ್ಲೇ ಕುಡಿಯೋದನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ಕೊಂಡು ಸುಭಾಷ ಬರ್ತಿದ್ದಾನೆ. ಇನ್ನು ವಿನಂತಿ ಸ್ನಾನಕ್ಕೆ ಹೋಗಿದ್ದಾಳೆ. ಇನ್ನು ಸಾವಿತ್ರಿ ಅವ್ರ ಅಮ್ಮನಿಗೆ ಟವಲ್ ಕೊಡು ಅಂತ ಹೇಳಿ ಕೂಗ್ತಾ ಇದ್ದಾಳೆ. ಎಷ್ಟೇ ಕೂಗಿದ್ರು ಸಾವಿತ್ರಿ ಮಾತಾಡ್ತಾ ಇಲ್ಲ. ಇನ್ನು ಸುಭಾಷ ಬಂದು ನಿಂತ್ಕೊಂಡಿದ್ದಾನೆ ರೂಮಿನ ಬಾಕ್ಲಕ್ಕೆ. ಅವ್ನ ಮನಸ್ಸಲ್ಲಿ ಏನು ನೋಡ್ತಾ ಇದೆ ಅಂದರೆ, ಮನೇಲಿ ಇಷ್ಟು ಒಳ್ಳೆ ಸುಂದರಿ ಇದ್ರೂ ಒಂದ್ಸಲನೂ ಅವಳ ಕಡೆ ತಿರುಗಿ ನೋಡ್ಲಿಲ್ವಲ್ಲ, ಇವತ್ತೊಂದು ಚಾನ್ಸ್ ತೊಗೊಳ್ಳೋಣ ಅಂತ ಹೇಳಿ ನಿಂತಿದ್ದಾನೆ. ಇನ್ನು ಸುಭಾಷ ಟವಲ್ನ ಕೊಡೋಕ್ಕೆ ಅಂತ ಹೇಳಿ ಹೋಗ್ತಿದ್ದಾನೆ. ಇವಾಗ ವಿದ್ಯಾ ಅದಾದಮೇಲೆ ಏನಾಯಿತು ಅಂತ ಹೇಳಿ ನನಗೆ ಗೊತ್ತಿಲ್ಲ, ನನ್ನ ಕಣ್ಬಿಟ್ಟ ಮೇಲೆ ಆಸ್ಪತ್ರೆಗೆ ಬಂದು ಸೇರಿಸಿದ್ರಿ ಅಂತ ಹೇಳಿ ಹೇಳ್ತಾಳೆ. ಯಾರು ನಿಂಗೆ ಹೊಡೆದಿದ್ದು ಹಾಗಾದರೆ ಅಂತ ಹೇಳಿ ಭದ್ರ ಕೇಳ್ತಾನೆ. ಆವಾಗ ಮುಖ ಮುಚ್ಕೊಂಡು ಮುಂದೆ ಏನಾದರೂ ಹೊಡೆದಿದ್ರೆ ನನಗೆ ಗೊತ್ತಾಗ್ತಿತ್ತು, ಅವ್ರು ನನಗೆ ಹಿಂದೆಯಿಂದ ಹೊಡೆದ್ರು, ಆದರೂ ನಾನು ಬಿಡಲಿಲ್ಲ, ಹಿಂದೆ ತಿರುಗಿ ನೋಡೋಕ್ಕೆ ಟ್ರೈ ಮಾಡಿದೆ, ಆದರೆ ಅವರು ನನ್ನ ಹಿಂದೆನೇ ತಿರುಗ್ತಾಯಿದ್ರು ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಇನ್ನು ಭದ್ರ ಹೇಳ್ತಾನೆ, ಹಾಗಾದರೆ ಅದು ಸುಭಾಷ ಇರ್ಬೋದೇ ಹೊಡೆದಿರೋದು ಅಂತ ಹೇಳಿದಕ್ಕೆ ವಿದ್ಯಾ ಇರ್ಬೋದೇನೋ ಅನ್ನೋ ಪ್ರಶ್ನೆಗೆ ಉತ್ತರ ನನಗೆ ಅದೇ ಸುಭಾಷನೇ ಅಂತ ಹೇಳಿ ವಿದ್ಯಾನ ಉತ್ತರ ಕೊಟ್ಬಿಡ್ತಾಳೆ. ಆದರೆ ಅದಕ್ಕೆ ಸಾಕ್ಷಿ ಇಲ್ವಲ್ಲ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಅವನು ಮದ್ದು ನಿನಗೆ ಹೊಡೆದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇಲ್ಲದೆ ಇರ್ಬೋದು, ಆದರೆ ಮದ್ದು ತಂದಿರೋದಕ್ಕೆ ಯಾವುದೇ ಪುರಾವೆ ಇಲ್ಲ ಅವನ ಹತ್ರ, ಆ ಗೂಡು ಎಲ್ಲಿರುತ್ತೆ ಮದ್ದು ಎಲ್ಲಿರುತ್ತೆ ಅಂತ ಅವನಿಗೆ ಏನು ಗೊತ್ತೇ ಇಲ್ಲ, ಅವ್ನ ಕತೆ ಕಟ್ಟಿ ಹೇಳಿದ್ದಾನೆ ಅಷ್ಟೇ ಅಂತ ಹೇಳಿ ಭದ್ರ ಎಲ್ಲನೂ ಹೇಳ್ತಾನೆ. ಇನ್ನು ವಿದ್ಯಾ ಏನೇ ಆದರೂ ಸಾಕ್ಷಿ ಕೇಳ್ತಾರೆ, ಅದನ್ನ ಇವಾಗ ಮಾತಾಡೋದು ಬೇಡ ಬಿಡಿ ಅಂತ ಹೇಳಿ, ಏನೇ ಆದರೂ ಮಾವಯ್ಯನ ಪ್ರಾಣ ಉಳಿಸೋದು ನನಗೆ ಬೇಕಾಗಿತ್ತು, ಹೇಗೋ ನನ್ನಿಂದನೂ ಅವನಿಂದನೂ ಉಳಿತಲ್ಲ ಅಷ್ಟೇ ಸಾಕು ಅಂತ ವಿದ್ಯಾ ಹೇಳ್ತಾಳೆ. ಇನ್ನು ವಿದ್ಯಾ ನನಗೆ ಗೊತ್ತಾಯಿತು, ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ತಿದ್ದಾಳೆ. ಅವಾಗ ಭದ್ರ ಇರು ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ. ನೀವೇ ಡ್ರಾಪ್ ಮಾಡೋದು ಬೇಡ ಅಂತ ಹೇಳಿದಕ್ಕೆ ಭದ್ರ, ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ದು ನಾನೇ ಡ್ರಾಪ್ ಮಾಡ್ತೀನಿ ಇರು, ನೀನು ಬೇಗನೆ ಏನು ಹೋಗೋದು ಬೇಡ, ನಾನು ಡ್ರಾಪ್ ಮಾಡ್ತೀನಿ ನಿಧಾನಕ್ಕೆ ಹೋಗುವಂತೆ ಅಂತ ಹೇಳಿ ಡ್ರಾಪ್ ಮಾಡೋಕ್ಕೆ ಅಂತ ಹೇಳಿ ಭದ್ರ ಹೋಗ್ತಿದ್ದಾನೆ. ಸುಭಾಷ ವಿನಂತಿಗೆ ಟವಲ್ನ ಕೊಡ್ತಾನೆ. ಕೊಟ್ಟಾದ್ಮೇಲೆ ಬಾಕ್ಲ ಹತ್ರ ನಿಂತ್ಕೊಂಡು ಬಗ್ಗಿ ನೋಡ್ತಾನೆ ಇದ್ದಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.